ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಅಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಯ ಕುರಿತು ಒಂದಷ್ಟು ವಿಷಯಗಳನ್ನ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದಿರಿ, ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂಥ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಗಳಿದ್ರೆ ನಿಮ್ಮ ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ ಕೊಡುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಜೊತೆಗೆ ವಿಡಿಯೋಕ್ಕೆ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ವೆರಿ ಫಸ್ಟ್ 15,000 ಶಿಕ್ಷಕರ ನೇಮಕಾತಿಗೆ ಈಗ ಎಲ್ಲಾ ಪ್ರಿಪರೇಷನ್ ಅನ್ನು ಮಾಡಿದ್ದಾರೆ. ಇನ್ನೇನು ನೋಟಿಫಿಕೇಶನ್ ಮಾಡೋದೊಂದು ಬಾಕಿ ಇರುವಂತದ್ದು. ಬಟ್ ಇಲ್ಲಿ ತುಂಬಾ ಅಭ್ಯರ್ಥಿಗಳಿಗೆ ಗೊಂದಲ ಕ್ರಿಯೇಟ್ ಆಗಿದೆ. ಏನಂತ ಹೇಳಿದ್ರೆ, ಯಾಕೆ ಈ ಗೊಂದಲ ಕ್ರಿಯೇಟ್ ಆಗಿದೆ ಅಂದ್ರೆ, ಈಗ ಜೂನ್ 1 ಇಂದ ಸ್ಕೂಲ್ಗಳೆಲ್ಲ ಪ್ರಾರಂಭ ಆಗ್ತಾ ಇದಾವೆ. ಅದ್ರ ಜೊತೆಗೇನೆ ಅವ್ರು ಏನ್ ಹೇಳ್ತಾ ಇದ್ದಾರೆ, ಅತಿಥಿ ಶಿಕ್ಷಕರ ನೇಮಕಾತಿಯೂ ಕೂಡ ಪ್ರಾರಂಭ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಿಂಗಿರುವಾಗ ಅಭ್ಯರ್ಥಿಗಳಿಗೆ ಒಂದು ದೊಡ್ಡ ಗೊಂದಲವೂ ಕೂಡ ಉಂಟಾಗಿದೆ. ನಾನು ಅತಿಥಿ ಶಿಕ್ಷಕನಾಗಿ ಜಾಯ್ನ್ ಆಗ್ಬೇಕಾ ಅಥವಾ ಅತಿಥಿ ಶಿಕ್ಷಕಿಯಾಗಿ ಜಾಯ್ನ್ ಆಗ್ಬೇಕಾ, ಇಲ್ಲ ಈಗ ಕಾಲ್ಫಾರ್ಮ್ ಆಗ್ತಿರ್ತಕ್ಕಂಥದ್ದಕ್ಕೆ ಕುಂತು ಸ್ಟಡಿ ಮಾಡ್ಬೇಕಾ ಅನ್ನುವಂತಹ ಗೊಂದಲ ಸಹಜವಾಗಿ ಎಲ್ಲರಿಗೂ ಈ ರೀತಿಯಾದಂತಹ ಗೊಂದಲ ಬಂದೇ ಬರುತ್ತೆ. ಯಾಕಂತ ಹೇಳಿದ್ರೆ, ಸರ್ಕಾರ 3 ವರ್ಷಗಳಿಂದ 4 ವರ್ಷಗಳಿಂದ ಹಿಂಗೆ ಒಂದು ರೀಸನ್ ಅನ್ನ ಕೊಡ್ತಾ ನೇಮಕಾತಿ ಮಾಡೋದನ್ನ ತಾಳ್ಕೊಂತ ಬಂದಿದೆ. ಅದಕ್ಕೋಸ್ಕರನೇ ಈ ವರ್ಷನೂ ನೋಟಿಫಿಕೇಶನ್ ಆಗುತ್ತೋ ಆಗುದಿಲ್ವೋ, ನಾವು ಏನು ಕೆಲ್ಸಕ್ಕೆ ಹೋಗ್ಬೇಕು ಅಥವಾ ಕೆಲಸ ಬಿಟ್ಟು ಓದ್ಬೇಕು, ಈ ರೀತಿಯಾದಂತಹ ಗೊಂದಲ ಉಂಟಾಗೋದು ಸಹಜ. ಸೊ ಈ ವಿಡಿಯೋದಲ್ಲಿ ಅಂತಹ ಅಭ್ಯರ್ಥಿಗಳಿಗೆ ನಾನು ಒಂದಷ್ಟು ಅಡ್ವೈಸ್ ಅನ್ನು ಕೂಡ ಕೊಡ್ತೀನಿ. ಬಟ್ ಇಟ್ಸ್ ನಾಟ್ ಅ ಫಿಲಾಸಫಿ, ಬಿಕಾಸ್ ಐ ಆಮ್ ನಾಟ್ ಹಿಯರ್ ಟು ಗಿವ್ ದ ಫಿಲಾಸಫಿ. ಯು ಜಸ್ಟ್ ಕನ್ಸಿಡರ್ ಇಟ್ ಆಸ್ ಆನ್ ಅಡ್ವೈಸ್ ಓನ್ಲಿ. ಇದನ್ನ ನೀವು ಒಂದು ಅಡ್ವೈಸ್ ಅಂತ ಹೇಳಿ ಅನ್ಕೊಳ್ಬಹುದು. ಸೊ ಈಗ 15,000 ಶಿಕ್ಷಕರ ನೇಮಕಾತಿಗೆ ತಯಾರಿ ನಡೀತಾ ಇದೆ ಅಂತ ಹೇಳಿದ್ನಲ್ವಾ. ಈ 15,000 ಶಿಕ್ಷಕರ ನೇಮಕಾತಿಯಲ್ಲಿ PSTR ಇದೆ, GPSTR ಇದೆ, HSTR ಇದೆ, ಪಿ ಟೀಚರ್ಗಳ ಸಂಖ್ಯೆಯೂ ಕೂಡ ಅದರಲ್ಲಿ ಇದೆ. ಹಾಗೆ ಸ್ಪೆಷಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಕೂಡ ಇದರಲ್ಲಿ ನಡೀತಾ ಇದೆ. ಸೊ ಹಿಂಗೆ ನಡೆಯುವಾಗ ಒಂದೇ ಸಾರಿಗೆ ಕಾಲ್ಫಾರ್ ಮಾಡ್ಲಿಕ್ಕೆ ಆಗಲ್ಲ. PSTR ಮತ್ತು GPSTR ಗೆ ಓದುವಂತ ಅಭ್ಯರ್ಥಿಗಳು ಮತ್ತೆ HSTR ಗೆ ಓದುವಂತ ಅಭ್ಯರ್ಥಿಗಳು ಕ್ವಾಲಿಫಿಕೇಶನ್ ಬೇರೆ ಬೇರೆ ಆಗಿರೋದ್ರಿಂದ ಅಲ್ಲಿ ಎಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡೇ ಕಾಲ್ಫಾರ್ಮ್ ಅನ್ನ ಮಾಡ್ಬೇಕಾಗತ್ತೆ. PSTR ಗೆ ಕೆಲವೊಮ್ಮೆ ಹೆಂಗಾಗತ್ತೆ, PSTR ಗೆ ಬರೀತಕ್ಕಂತ ಎಕ್ಸಾಮ್, PSTR ಎಕ್ಸಾಮ್ ಬರೀತಕ್ಕಂತ ಅಭ್ಯರ್ಥಿ HSTR ಬರೀಲಿಕ್ಕೂ ಕೂಡ ಕ್ವಾಲಿಫೈ ಇರತಕ್ಕಂತಹ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನ್ನ ಹೊಂದಿರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಒಂದೇ ಸಾರಿ ಕಾಲ್ ಮಾಡಿದ್ರೆ ಕ್ಲಾಶ್ ಆಗುತ್ತೆ. ಎಕ್ಸಾಮ್ ಒಂದು ಮಾತ್ರ ಅಟೆಂಡ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಅಭ್ಯರ್ಥಿಗಳಿಗೆ. ಅದನ್ನೆಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡು ಯಾವ್ದನ್ನ ಮೊದಲು ಮಾಡ್ಬೇಕು, ಯಾವ್ದನ್ನ ನಂತರದಲ್ಲಿ ಮಾಡ್ಬೇಕು, ಇದೆಲ್ಲವೂ ಕೂಡ ಡಿಸ್ಕಷನ್ ನಡೀತಾ ಇದೆ. ಸೊ ಹಾಗಾಗಿ ಒಂಚೂರು ಲೇಟ್ ಆಗ್ಬೋದು. ಬಟ್ ಕಾಲ್ಫರ್ಮ್ ಆಗೋದಂತೂ 100% ಪಕ್ಕಾನೆ ಅಂತ ಹೇಳಿ ಹೇಳ್ತೀನಿ. ಹಾಗೆ ಅದರಲ್ಲಿ ಕ್ರೈಸ್ ಅಲ್ಲೂ ಕೂಡ 1,500 ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿವರೆಗೂ ಅಪ್ರೂವಲ್ ಸಿಕ್ಕಿರುವಂತದ್ದು 875 ಹುದ್ದೆಗಳಿಗೆ ಮಾತ್ರ. ಬಾಕಿ ಇರ್ತಕ್ಕಂಥ ಹುದ್ದೆಗಳಿಗೆ ಅಪ್ರೂವಲ್ ಅನ್ನ ಪಡ್ಕೊಂಡು ಆ ನಂತರದಲ್ಲಿ 1,500 ಶಿಕ್ಷಕರ ನೇಮಕಾತಿಗೆ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಅನುದಾನಿತ ಶಾಲೆಯಲ್ಲೂ ಕೂಡ 5,800 ಶಿಕ್ಷಕರ ನೇಮಕಾತಿಗೆ ಪ್ರೋಸೆಸ್ ನಡೀತಾ ಇದೆ. ಬಟ್ ಅದಕ್ಕೆ ಅಫಿಷಿಯಲ್ ಆಗಿ ಇನ್ನೂ ಕೂಡ ಲಾಗಿನ್ ಅನ್ನ ಓಪನ್ ಮಾಡಿಲ್ಲ. ಲಾಗಿನ್ ಓಪನ್ ಮಾಡಿದ ತಕ್ಷಣನೇ 5,800 ಶಿಕ್ಷಕರ ನೇಮಕಾತಿ ಪ್ರಾರಂಭ ಆಗುತ್ತೆ. ಈಗ 2015ಕ್ಕಿಂತ ಪೂರ್ವದಲ್ಲಿರುವಂತಹ ಏನು ಹುದ್ದೆಗಳನ್ನ ತುಂಬಿಕೊಳ್ಳಿಕ್ಕೆ, ಅಂದ್ರೆ ಒಂದಷ್ಟು ಕಾರಣಾಂತರಗಳಿಂದ ಏನ್ ಖಾಲಿ ಉಳಿದಿದ್ದು ಹುದ್ದೆಗಳು, ಅಂತಹ ಹುದ್ದೆಗಳನ್ನ ತುಂಬಿಕೊಳ್ಳಿಕ್ಕೆ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಅನ್ನ ಬಿಟ್ಟಿದ್ದಾರೆ. ಅವರಿಗೆ ಒಂದು ಡೆಡ್ ಲೈನ್ ಅನ್ನು ಕೊಟ್ಟಿದ್ದಾರೆ. 7ನೇ ತಿಂಗಳವರೆಗೂ, ಅಂದ್ರೆ 15/7/2025 26ರವರೆಗೆ ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಸೊ ಇಷ್ಟರಲ್ಲಿ ಅವರು ಕಂಪ್ಲೀಟ್ ಮಾಡಿದ್ರು ಅಂತ ಹೇಳಿದ್ರೆ ಅಪ್ಕಮಿಂಗ್ ಡೇಸ್ ಅಲ್ಲಿ 2016ರಿಂದ 2020ರ ಮಧ್ಯದಲ್ಲಿರ್ತಕ್ಕಂತಹ ಹುದ್ದೆಗಳು, ಅವುಗಳನ್ನ ತುಂಬಿಕೊಳ್ಳಿಕ್ಕೆ ಒಂದು ನೋಟಿಫಿಕೇಶನ್ ಅನ್ನ ಜಾರಿ ಮಾಡಬಹುದು. ಸೊ ವೇಟ್ ಮಾಡಬೇಕು ಅನುದಾನಿತ ಶಾಲೆಯ ಶಿಕ್ಷಕರ ನೇಮಕಾತಿಗಾಗಿ. ಸೊ ಈಗ ಬರುವಂತದ್ ವಿಷಯ ಏನು, ಅತಿಥಿ ಶಿಕ್ಷಕರ ನೇಮಕಾತಿಯು ಕೂಡ ನಡೀತಾ ಇದೆ. ತುಂಬಾ ಜನ ಕಮೆಂಟ್ ಅನ್ನ ಡ್ರಾಪ್ ಮಾಡಿದಿರಿ. ಜಾಯ್ನ್ ಆಗ್ಲಾ, ಅತಿಥಿ ಶಿಕ್ಷಕಿಯಾಗಿ ಜಾಯ್ನ್ ಆಗ್ಲಾ ಅಥವಾ ಅತಿಥಿ ಶಿಕ್ಷಕರಾಗಿ ಜಾಯ್ನ್ ಆಗ್ಬೇಕಾ, ಇಲ್ಲ ಕುಂತ್ ಸ್ಟಡಿ ಮಾಡ್ಬೇಕಾ ಅಂತ ಹೇಳಿ ಕಮೆಂಟ್ಗಳು ಬರ್ತಾ ಇದಾವೆ. ಆಮೇಲೆ ಪರ್ಸನಲ್ ಆಗಿ ಕೂಡ ಕಾಲ್ ಮಾಡಿ ಕೇಳ್ತಾ ಇದ್ರಿ. ಸೊ ಇಂಥ ಅಭ್ಯರ್ಥಿಗಳಿಗೆ ನಾನೊಂದು ಅಡ್ವೈಸ್ ಮಾಡೋದೇನು ಅಂತ ಹೇಳಿದ್ರೆ, ಈಗ ಕಾಲ್ಫಾರ್ಮ್ ಆಗುವಂತಹ ಸಂದರ್ಭ ಎಲ್ಲವೂ ಕೂಡ ಕಾಲ್ಫಾರ್ಮ್ ಆಗ್ತಾ ಇದಾವೆ. ನೀವು ಈಗ ಆಲ್ರೆಡಿ ನೋಡಿರ್ಬೋದು, ನಿನ್ನೆ ದಿನ KA ವತಿಯಿಂದ 6 ಹುದ್ದೆಗಳಿಗೆ ನೋಟಿಫಿಕೇಶನ್ ಬಂದಿದೆ. ಇದೇನು ದೊಡ್ಡ ಹುದ್ದೆಗಳ ಸಂಖ್ಯೆ ಅಲ್ಲ, 6 ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡಿದ್ದಾರೆ. SDA ಮತ್ತು FDA ಗೆ ಸಂಬಂಧಪಟ್ಟಂತಹ ಹುದ್ದೆಗಳಾಗಿವೆ. ಸೊ ಇದನ್ನ ನೋಡಿದಾಗ ಒಂದೊಂದಾಗೆ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಹಾಗಾಗಿ ನನ್ನ ಅಡ್ವೈಸ್ ಇದು, ನೀವು BEd ಅನ್ನ ಓದುವಂತ ಸಂದರ್ಭದಲ್ಲಿ ನೋಡಿರ್ಬೋದು, ಇಂಡಿವಿಜುವಲ್ ಡಿಫ್ರೆನ್ಸಸ್ ಇದ್ದೇ ಇರುತ್ತೆ. ವೈಯಕ್ತಿಕ ಭಿನ್ನತೆಗಳಂತ ಏನ್ ನೋಡ್ತೀವಿ ನಾವು, ಅಂತ ಇಂಡಿವಿಜುವಲ್ ಡಿಫ್ರೆನ್ಸಸ್ ಇದ್ದೇ ಇರುತ್ತೆ. ಅಂತ ಎಲ್ಲಾ ಅಭ್ಯರ್ಥಿಗಳನ್ನ ಗಮನದಲ್ಲಿಟ್ಟುಕೊಂಡು ನನ್ನ ಅಡ್ವೈಸ್ ಅನ್ನ ಮಾತ್ರ ನಾನು ಕೊಡಬಹುದು. ನನ್ನ ಅಡ್ವೈಸ್ ಏನು,
ಈಗ ಕನ್ಫರ್ಮ್ ಆಗುವಂತ ಸಂದರ್ಭ, ನೀವು ಜಾಯಿನ್ ಆದ್ರಿ ಅಂತ ಹೇಳಿದ್ರೆ, ವರ್ಕಿಗೆ ಜಾಯಿನ್ ಆದ್ರಿ ಅಂತ ಹೇಳಿದ್ರೆ ವರ್ಕ್ ಮಾಡಿ ಅದ್ರ ಜೊತೆಗೇನೆ ಸ್ಟಡಿ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗತ್ತೆ. ಒಂದಷ್ಟು ಅಭ್ಯರ್ಥಿಗಳಿಗೆ ಅದು ಕಷ್ಟ ಆಗದಿರ್ಬೋದು, ಯಾಕಂದ್ರೆ ಎಬಿಲಿಟಿ ಬೇರೆ ಬೇರೆ ಇರೋದ್ರಿಂದ. ನಾನು ಅವಾಗಲೇ ಹೇಳಿದ್ನಲ್ಲ, ಇಂಡಿವಿಜುವಲ್ ಡಿಫ್ರೆನ್ಸಸ್ ಇರುತ್ತೆ ಅಂತ. ಸೊ ಒಂದಷ್ಟು ಅಭ್ಯರ್ಥಿಗಳಿಗೆ ಆ ರೀತಿ ಮಾಡ್ಲಿಕ್ಕೆ, ಎರಡನ್ನೂ ಕೂಡ ಮ್ಯಾನೇಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಬೆಟರ್ ಏನು ಅಂತ ಹೇಳಿದ್ರೆ, ಈಗ ನೀವು ಕುಂತು ಸ್ಟಡಿ ಮಾಡಿದ್ರೆ ಒಂದು ಪೋಸ್ಟ್ ನಿಮ್ದು ಪಕ್ಕಾ ಅಂತ ಹೇಳಿ ಅನ್ಕೊಳ್ಬಹುದು. ಬಟ್ ನೀವು ಜಾಯಿನ್ ಆದ್ರಿ ಅಂತ ಹೇಳಿದ್ರೆ ಆ ವರ್ಕ್ ಅನ್ನು ಮಾಡಿ ಸ್ಟಡಿಯನ್ನು ಮಾಡೋದು ಎರಡು ದೋಣಿ ಮೇಲೆ ಕಾಲಿಟ್ಟಂಗ ಆಗತ್ತೆ. ಸೊ ಎರಡು ದೋಣಿ ಮೇಲೆ ಕಾಲಿಟ್ಟಾಗ ದೋಣಿ ಹಿಂಗ ಎರಡು ಹೋಗುವಾಗ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ದೋಣಿಗಳು ತಮ್ಮ ಡೈರೆಕ್ಷನ್ ಅನ್ನ ಬದಲಿಸ್ಕೊಂಡ್ರೆ ಕಾಲಿಟ್ಟಂತ ಅಭ್ಯರ್ಥಿಯ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳಿ ನೀವೇ ಇಮ್ಯಾಜಿನ್ ಮಾಡ್ಕೊಡ್ರಿ. ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ಒಂದ್ರಲ್ಲಿ ಫಿಕ್ಸ್ ಆಗಿ, ಇಲ್ಲ ನಾನು ಕೆಲ್ಸಕ್ಕೆ ಜಾಯಿನ್ ಆಗ್ಬೇಕು, ನನಗೆ ಪೋಸ್ಟ್ ಆಗುತ್ತೋ ಬಿಡುತ್ತೋ ಇನ್ನೂ ನನಗೆ ಅದ್ರ ಬಗ್ಗೆ ಡೌಟ್ ಇದೆ, ಹಾಗಾಗಿ ನಾನು ಕೆಲ್ಸಕ್ಕೆ ಜಾಯ್ನ್ ಆಗ್ತೀನಿ ಅನ್ನೋದಿದ್ರೆ ಕೆಲ್ಸಕ್ಕೆ ಜಾಯ್ನ್ ಆಗಿ ಪೋಸ್ಟ್ ಅನ್ನ ಮರೆತು ಬಿಡಿ. ಇಲ್ಲ ನನಗೆ ಒಂದು ಪೋಸ್ಟ್ ಬೇಕೇ ಬೇಕು, ನಾನು ಈ ನೇಮಕಾತಿಯಲ್ಲಿ ಒಂದು ಪೋಸ್ಟ್ ಅನ್ನ ಪಡೆದುಕೊಳ್ಳಲೇಬೇಕು ಅನ್ನೋದಾದ್ರೆ ಕೆಲಸ ಮಾಡೋದನ್ನ ಮರೆತು ಬಿಡಿ. ಸೊ ಎರಡರಲ್ಲೂ ಮತ್ತೆ ಒಂದಷ್ಟು ಅಭ್ಯರ್ಥಿಗಳು ಎರಡರಲ್ಲೂ ಕಾಲೇಜ್ ಸಕ್ಸಸ್ ಅನ್ನ ಪಡ್ಕೊಂಡಂತ ಅಭ್ಯರ್ಥಿಗಳು ಇದ್ದಾರೆ. ಯಾಕಂದ್ರೆ ಅವ್ರ ದೋಣಿಗಳು ಡೈರೆಕ್ಷನ್ ಚೇಂಜ್ ಮಾಡದೇನೆ ಸ್ಟ್ರೇಟ್ ಆಗಿ ಹೋಗಿ ದಡ ಮುಟ್ಟಿರ್ತಕ್ಕಂಥ ಎಕ್ಸಾಂಪಲ್ಗಳು ಇದೆ. ಹಂಗಂತ ಎಲ್ಲಾರ ದೋಣಿನೂ ಹೋಗಿ ಸ್ಟ್ರೇಟ್ ಆಗಿ ದಡ ಮುಟ್ಟತ್ತೆ ಅಂತಲ್ಲ. ಕೆಲವೊಮ್ಮೆ ಬಿರುಗಾಳಿಗಳು ಉಂಟಾದಾಗ ದೋಣಿ ಡೈರೆಕ್ಷನ್ ಅನ್ನ ಪಡೆದುಕೊಳ್ಳುತ್ತೆ. ಡೈರೆಕ್ಷನ್ ಅನ್ನ ಪಡೆದುಕೊಳ್ತು ಅಂತ ಹೇಳಿದ್ರೆ ಇಟ್ಟಂತಹ ಕಾಲ್ಗಳು ಸೊ ಏನಾಗುತ್ತೆ ಅಂತ ನೀವೇ ಮುಂದೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಇಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಹೇಗ್ ಓದ್ಬೇಕು ಸರ್ ಅಂತ ಹೇಳಿ ಕ್ವಶನ್ ಅನ್ನ ರೈಸ್ ಮಾಡ್ತಾ ಇದ್ರಿ. ಹೇಗ್ ಓದ್ಬೇಕು ಅಂತ ಬಂದಾಗ್ಲೂ ಕೂಡ ನಾನು ಅದನ್ನೇ ಅಡ್ವೈಸ್ ಮಾಡ್ತೀನಿ ನಿಮ್ಗೆ. ಏನಂತ ಹೇಳಿದ್ರೆ, ಮತ್ತೆ ಅಗೇನ್ ಇಲ್ಲಿ ಇಂಡಿವಿಜುವಲ್ ಡಿಫ್ರೆನ್ಸಸ್ ಇರುತ್ತೆ. ಕೆಲವೊಂದಷ್ಟು ಜನ ಸ್ಮಾರ್ಟ್ ವರ್ಕ್ ಮಾಡ್ತಾರೆ, ಕೆಲವೊಂದಷ್ಟು ಜನ ಹಾರ್ಡ್ ವರ್ಕ್ ಮಾಡ್ತಾರೆ. ಬಟ್ ನನ್ನನ್ನ ಕೇಳೋದಾದ್ರೆ, ವಿತೌಟ್ ಹಾರ್ಡ್ ವರ್ಕ್ ದೇರ್ ಇಸ್ ನೋ ವೇ ಟು ಗೆಟ್ ದ ಸಕ್ಸಸ್ ಅಂತ ಹೇಳ್ಬೋದು. ಹಾರ್ಡ್ ವರ್ಕ್ ಮಾಡ್ದೇನೆ ನಾನು ಡೈರೆಕ್ಟ್ ಆಗಿ ಸ್ಮಾರ್ಟ್ ವರ್ಕ್ ಮಾಡ್ತೀನಿ ಅಂದ್ರ ಬರಲ್ಲ. ಮೊದ್ಲಿಗೆ ಹಾರ್ಡ್ ವರ್ಕ್ ಅನ್ನೇ ಮಾಡ್ಬೇಕು. ಆಮೇಲೆ ಹಾರ್ಡ್ ವರ್ಕ್ ನಿಂದ ಪ್ರಾಕ್ಟೀಸ್ ಮಾಡಿ ಆದ್ಮೇಲೆ ಸ್ಮಾರ್ಟ್ ವರ್ಕ್ ಮಾಡೋದು ಹೇಗೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ನೀವು ಒಮ್ಮೆಲೆ ಸ್ಮಾರ್ಟ್ ವರ್ಕ್ ಅನ್ನ ಮಾಡ್ಲಿಕ್ಕೆ ಹೋದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಅದು ಕೈ ಕೊಡುತ್ತೆ. ಇದು ನೆನಪಿಟ್ಕೊಡ್ರಿ. ಸೊ ಮೊದಲು ನೀವೇನ್ ಮಾಡ್ಬೇಕು, ಹಾರ್ಡ್ ವರ್ಕ್ ಅನ್ನೇ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ಇಂಗ್ಲಿಷ್ ಪೋಸ್ಟ್ ಗೆ ಸ್ಟಡಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಇಂಗ್ಲಿಷ್ ಗ್ರಾಮರ್ ಬಗ್ಗೆಯೂ ಕೂಡ ಡೀಟೇಲ್ ಆಗಿ ಓದ್ಬೇಕು. ಅದ್ರ ಜೊತೆಗೆ ಇಂಗ್ಲಿಷ್ ಲಿಟರೇಚರ್ ಅನ್ನು ಕೂಡ ಓದ್ಬೇಕು. HST ನಾನು ಹೇಳ್ತಾ ಇರೋದು ಇಂಗ್ಲಿಷ್ ಲಿಟರೇಚರ್ ಅನ್ನ ಓದ್ಬೇಕು. ಸೊ ಆ ಇಂಗ್ಲಿಷ್ ಲಿಟರೇಚರ್ ಅಲ್ಲಿ ಮತ್ತೆ ಇಂಗ್ಲಿಷ್ ಲಿಟರೇಚರ್ ಟರ್ಮ್ಸ್ ಅಂತ ಬರ್ತವೆ, ಎಲಿಜಬೆಥನ್ ಪೀರಿಯಡ್ ಬರುತ್ತೆ, ಶೇಕ್ಸ್ಪಿಯರ್ ಬಗ್ಗೆ ಬರುತ್ತೆ. ಎಲ್ಲಾ ವಿಷಯಗಳು ಅದರಲ್ಲಿ ಇರ್ತವೆ. ಒಂದಷ್ಟು ನಾವೆಲ್ಗಳು ಇರ್ತವೆ, ಒಂದಷ್ಟು ಶಾರ್ಟ್ ಸ್ಟೋರೀಸ್ ಇರ್ತವೆ. ಇಂತಹ ಎಲ್ಲಾ ವಿಷಯಗಳನ್ನ ಪರ್ಫೆಕ್ಟ್ ಆಗಿ ಓದಿ ಹಾರ್ಡ್ ವರ್ಕ್ ಮಾಡಿ ಪದೇ ಅದರ ಮೇಲೆ ಬಂದಿರತಕ್ಕಂತಹ ಕ್ವಶನ್ ಗಳನ್ನ ಬಿಡಿಸಿ ವರ್ಕ್ ಮಾಡಿದಾಗ ಮಾತ್ರ ಸಕ್ಸಸ್ ಅನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಾನು ಕನ್ನಡ ಪೋಸ್ಟ್ ಓದ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕನ್ನಡ ಪೋಸ್ಟ್ ಅಲ್ಲೂ ಕೂಡ ಹಂಗೆ ಎಲ್ಲವೂ ಕೂಡ ಗ್ರಾಮರ್ ಅನ್ನ ಅರ್ದು ಕುಡ್ದಂಗ ಆಗಿರ್ಬೇಕು. ಅದ್ರ ಜೊತೆಗೆ ಹಳಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡ, ಮತ್ತೆ ಅದೇನೋ ನವ್ಯಗನ್ನಡ, ಅದು ಇದು ಅಂತೇನೋ ಬರುತ್ತೆ. ಸೊ ಇಂತಹ ಎಲ್ಲಾ ವಿಷಯವನ್ನು ಕೂಡ ನೀವು ಪರ್ಫೆಕ್ಟ್ ಆಗಿ ಕಲ್ತಿರ್ಬೇಕು. ಮಾಸ್ಟ್ರಿಯನ್ನ ಹೊಂದಿರ್ಬೇಕು ಆ ಸಬ್ಜೆಕ್ಟ್ ಮೇಲೆ. ಸೊ ಅಂದಾಗ ಮಾತ್ರ ಆ ಪೋಸ್ಟ್ ಅನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ. ಇನ್ನು ಸೋಷಿಯಲ್ ಓದ್ತಾ ಇದ್ದೀನಿ ಅಂತ ಹೇಳಿದ್ರೆ, ವಾಸ್ಟ್ ಆಗಿದೆ ಸೋಷಿಯಲ್. ಬರೀ 10th ಸ್ಟ್ಯಾಂಡರ್ಡ್ ಅಲ್ಲಿ ಭಾಗ 1 ಭಾಗ 2 ಅಂತ ನೋಡಿದಾಗ 34 ಚಾಪ್ಟರ್ಗಳಿವೆ. ಸೊ ಹಾಗೆ ತುಂಬಾ ವಾಸ್ಟ್ ಆಗಿರೋದ್ರಿಂದ ಅದನ್ನ ನೀವು ಹಿಸ್ಟ್ರಿಯನ್ನು ಓದ್ಬೇಕು, ಪೊಲಿಟಿಕಲ್ ಅನ್ನು ಓದ್ಬೇಕು, ಜಿಯೋಗ್ರಫಿಯನ್ನು ಓದ್ಬೇಕು, ಸಿವಿಕ್ಸ್ ಕೂಡ ಅದರಲ್ಲಿ ಇರುತ್ತೆ. ಅದ್ರ ಜೊತೆಗೆ ಬಿಸ್ನೆಸ್ ಸ್ಟಡಿ ಅಂತ ಇರುತ್ತೆ. ಸೊ ಈ ಎಲ್ಲಾ ವಿಷಯಗಳನ್ನ ನೀವು ಅಧ್ಯಯನ ಮಾಡಿದಾಗ ಮಾತ್ರ ಸಕ್ಸಸ್ ಅನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ. ಇನ್ನು ಬೇರೆ ಸಬ್ಜೆಕ್ಟ್ ಅಂತ ಬಂದಾಗ ಮ್ಯಾಥ್ಸ್, ಸೈನ್ಸ್, ಹಿಂದಿ, ಈ ರೀತಿಯಾದಂತ ಬೇರೆ ಸಬ್ಜೆಕ್ಟ್ಗಳು ಇರ್ತವೆ. ಸೊ ಮ್ಯಾಥ್ಸ್ ಅಂತ ಅಂದಾಗ ನೀವು ತುಂಬಾ ಸ್ಟಡಿ ಮಾಡ್ಬೇಕು. ಇಲ್ಲಿ ಸೋಷಿಯಲ್ ಸ್ಟಡಿ ಅಂತ ಬಂದಾಗ ಅಕ್ಯುರೇಟ್ ಆಗಿ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂತಹ ಪ್ರಶ್ನೆಗಳನ್ನೇ ಅಲ್ಲಿ ಕೇಳುವಂತ ಸಾಧ್ಯತೆ ಇರುತ್ತೆ ಎಕ್ಸಾಮ್ ಅಲ್ಲಿ. ಬಟ್ ಮ್ಯಾಥ್ಸ್ ಅಂತ ಬಂದಾಗ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂತಹ ಕ್ವಶನ್ ಗಳನ್ನೇ ಇಲ್ಲಿ ಕೇಳಲ್ಲ. ಆ ಆಧಾರವಾಗಿ ಇಟ್ಟುಕೊಂಡು ಹೊಸ ಪ್ರಶ್ನೆಯನ್ನೇ ಕೇಳಿರ್ತಾರೆ. ಹಾಗಾಗಿ ಮ್ಯಾಥ್ಸ್ ಸ್ಟಡಿ ಮಾಡೋರಿಗೆ ಒಂದು ದೊಡ್ಡ ನಮನ. ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರು ನೀವು ಕಡಿಮೆನೆ, ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಸಕ್ಸಸ್ ಅನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ. ಅದರಲ್ಲಿ ಯಾರೋ ಸೈನ್ ಟಿಟಾ ಅಂತ ಅವನು, ಕಾಸ್ಟ್ ಟಿಟಾ ಅಂತ ಒಬ್ಬನ್ ಬರ್ತಾನೆ, ಟ್ಯಾನ್ ಟಿಟಾ ಅಂತ ಒಬ್ಬನ್ ಬರ್ತಾನೆ. ಸೊ ಈ ರೀತಿ ನನಗಂತೂ ಆ ಮ್ಯಾಥ್ಸ್ ಅಲ್ಲಿ ನಿಜವಾಗ್ಲೂ ಏನು ಅರ್ಥ ಆಗಲ್ಲ. ನಮಗ್ ಗೊತ್ತಿರೋದು ಮ್ಯಾಥ್ಸ್ ಏನು, ಸಬ್ಸ್ಟ್ರಾಕ್ಷನ್, ಎಡಿಷನ್, ಡಿವಿಷನ್, ಮಲ್ಟಿಫಿಕೇಶನ್. ಈ 4 ಬಿಟ್ರೆ ಮ್ಯಾಥ್ಸ್ ಅಲ್ಲಿ ನನಗಂತೂ ಏನು ಗೊತ್ತಿಲ್ಲ. ಹಾಗಾಗಿ ಮ್ಯಾಥ್ಸ್ ಓದುವಂತ ಅಭ್ಯರ್ಥಿಗಳು ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕಾಗತ್ತೆ, ತುಂಬಾ ಪ್ರಾಕ್ಟೀಸ್ ಅನ್ನ ಮಾಡ್ಬೇಕಾಗತ್ತೆ. ಇದ್ರ ಜೊತೆಗೆ ಸೈನ್ಸ್ ಕೂಡ ಹಂಗೆ ತುಂಬಾ ಎಫರ್ಟ್ ಹಾಕಿ ಓದಿದ್ರೆ ಮಾತ್ರ ಒಂದು ಪೋಸ್ಟ್ ಅನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ. ಈ ಮ್ಯಾಥ್ಸ್, ಸೈನ್ಸ್ ಅಂತ ಬಂದಾಗ PCM ಬೇರೆ, CBZ ಬೇರೆ. ಸ್ವಲ್ಪ ಗಮನದಲ್ಲಿ ಇಟ್ಕೊಡ್ರಿ. ಇಂಥ ಅಭ್ಯರ್ಥಿಗಳು CBZ ಇದ್ದವರು ಒಂದಷ್ಟು ಮ್ಯಾಥ್ಸ್ ಅನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕು. ಮ್ಯಾಥ್ಸ್ ಇದ್ದವರು ಒಂದಷ್ಟು CBZ ನ ಸಿಲೆಬಸ್ ಅನ್ನು ಕೂಡ ನೀವು ಓದ್ಕೊಂಡಿರ್ಬೇಕು. ಯಾಕಂದ್ರೆ ಕ್ವಶನ್ಸ್ ಗಳು ಹಂಗೆ ಬಂದಿರ್ತಾವೆ. ಹಾಗಾಗಿ ಎಲ್ಲಾ ವಿಷಯದ ಮೇಲೆ ನೀವು ನಿಮ್ಮ ಪರ್ಟಿಕ್ಯುಲರ್ ವಿಷಯದ ಮೇಲೆ
ಮಾಸ್ಟರಿಯನ್ನ ಹೊಂದಿದ್ರಿ ಅಂದ್ರೆ ಅವಾಗ ಮಾತ್ರ ನೀವು ಈ ಎಕ್ಸಾಮ್ಗಳನ್ನ ಕ್ರ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಾನು ಅವಾಗಲೇ ಹೇಳಿದೆ, ಇಟ್ಸ್ ನಾಟ್ ಅ ಫಿಲಾಸಫಿ, ಇಟ್ ಇಸ್ ಜಸ್ಟ್ ಆನ್ ಅಡ್ವೈಸ್ ಓನ್ಲಿ. ಇದನ್ನ ಅಡ್ವೈಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಡ್ರಿ. ಈಗ ನಿಮ್ಗೊಂದು ಕ್ಲಾರಿಟಿ ಬಂದಿದೆ ಅಂತ ಅನ್ಕೊಳ್ತೀನಿ. ನಾನು ಜಾಯಿನ್ ಆಗ್ಬೇಕಾ ಅಂದ್ರೆ ವರ್ಕಿಗೆ ಜಾಯಿನ್ ಆಗ್ಬೇಕಾ ಅಥವಾ ಕುಂತ್ ಸ್ಟಡಿ ಮಾಡ್ಬೇಕಾ ಅಂತ ಹೇಳಿ ಒಂದು ಕ್ಲಾರಿಟಿ ಬಂದಿದೆ ಅಂತ ಅನ್ಕೊಳ್ತೀನಿ. ಇಷ್ಟೆಲ್ಲ ಹೇಳಿದಾದ್ಮೇಲೂ ಕೆಲವೊಮ್ಮೆ ಕಾಲ್ಫಾರ್ಮ್ ಆಗದೇನೂ ಇರ್ಬೋದು. ಯಾಕಂದ್ರೆ ಗೌರ್ಮೆಂಟ್ ಈಗ 4 ವರ್ಷದಿಂದ ಹಂಗೆ ಮಾಡ್ತಾ ಬಂದಿದೆ. ಇವತ್ ಮಾಡ್ತೀವಿ, ಮುಂದಿನ ವರ್ಷ ಮಾಡ್ತೀವಿ, ಆ ಸಮಸ್ಯೆ ಬಂತು, ಒಳ ಮೀಸಲಾತಿ ಬಂತು, ರೋಸ್ಟರ್ ಬಿಂದು ರೆಡಿ ಮಾಡ್ಬೇಕು, ಹಂಗೆ ಹಿಂಗೆ ಅಂತ ಹೇಳಿ ತಳ್ತಾ ಬಂದಿರುವಂತಹ ಉದಾಹರಣೆಯನ್ನ ನೀವು ನೋಡಿದಿರಿ. ಈಗ ಈ ಕಾಲ್ಫಾರ್ಮ್ಗಳನ್ನು ಕೂಡ ಮುಂದೆ ತಳ್ಳಿದ್ರೆ ನನ್ನನ್ನ ಬ್ಲೇಮ್ ಮಾಡಬೇಡಿ. ಯಾಕಂದ್ರೆ ಈಗ ನೆಕ್ಸ್ಟ್ ಮಂತ್ ಅಲ್ಲಿ ಬೆಂಗಳೂರದ ಇದು ಇದೆ, ಏನು ಎಲೆಕ್ಷನ್ ಇದೆ. ಎಲೆಕ್ಷನ್ ಮುಗಿದ ತಕ್ಷಣನೇ ಮತ್ತೆ ಪಂಚಾಯತಿಗಳ ಎಲೆಕ್ಷನ್ಗಳು ಕೂಡ ಬರ್ತವೆ. ಸೊ ಇಂತಹ ರೀಸನ್ ಗಳನ್ನ ಇಟ್ಕೊಂಡು ಇದನ್ನ ಪೋಸ್ಟ್ಪೋನ್ ಮಾಡುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ. ಅದಕ್ಕೋಸ್ಕರ ಹಂಗ್ ಪೋಸ್ಟ್ಪೋನ್ ಆದಾಗ ಮತ್ತೆ ನನ್ನನ್ನ ಬ್ಲೇಮ್ ಮಾಡುವಂತದ್ದು ಆಗ್ಬಾರ್ದು. ಅದಕ್ಕೋಸ್ಕರನೇ ಮೊದಲೇ ಹೇಳ್ತಾ ಇದೀನಿ. ಸರ್ ನಿಮ್ ಮಾತು ಕೇಳಿ ನಾ ವರ್ಕ್ ಮಾಡೋದ್ ಬಿಟ್ಟು ಸ್ಟಡಿ ಮಾಡಕ್ ಕುಂತೆ, ಕಾಲ್ಫಾರ್ಮೇ ಆಗ್ಲಿಲ್ಲ, ಸುಮ್ನೆ ವರ್ಕಿಗೆ ಜಾಯ್ನ್ ಆಗಿದ್ರೆ ಅಲ್ಲಿ ಒಂದಷ್ಟು ಅಮೌಂಟ್ ಆದ್ರೂ ದುಡಿತಾ ಇದ್ದೆ, ಹಂಗೆ ಹಿಂಗೆ ಅಂತ ಹೇಳಿ ನನ್ನನ್ನ ಬ್ಲೇಮ್ ಮಾಡೋದು ಆಗ್ಬಾರ್ದು. ಸೊ ಇದಷ್ಟು ಇವತ್ತಿನ ವಿಷಯವಾಗಿತ್ತು. ಇನ್ನ ಇದೇ ರೀತಿ ಇನ್ನೊಂದು ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.